ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಪ್ರತಿಯೊಂದು ವಿಡಿಯೋನ ನೀವು ಅಬ್ಸರ್ವ್ ಮಾಡ್ಬೋದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ನನ್ನ ಚಾನಲ್ ಕಡೆಯಿಂದ ನಾನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಅಟ್ಲೀಸ್ಟ್ ಒಂದು 10% ಆದ್ರೂ ನಿಮ್ಗೆ ಯೂಸ್ ಆಗಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಲಾಸ್ಟ್ ಟೈಮು ಹತ್ತತ್ರ ಒಂದು 24 ಲಕ್ಷ ಸಮಥಿಂಗ್ ಅನ್ಸುತ್ತೆ ಅಷ್ಟು ಒಂದು ರೇಷನ್ ಕಾರ್ಡ್ಗಳು, BPL ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು. ಈಗ ಪ್ರೆಸೆಂಟ್ ಇತ್ತೀಚಿನ ದಿನಗಳಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತು. ಬಹಳಷ್ಟು ಜನ ಅನರ್ಹರು ಯಾರಿದ್ದಾರೆ ಅಂತವರಿಗೆ ಸಹ BPL ಕಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥವ್ರು, ಅಂತವರ ಒಂದು ರೇಷನ್ ಕಾರ್ಡ್ಗಳು ಸಹ ಹತ್ತತ್ರ ನಿಮ್ಗೆ ಒಂದು 13 ಲಕ್ಷ, 13ರಿಂದ ಒಂದು 15 ಲಕ್ಷ ಒಂದು ರೇಷನ್ ಕಾರ್ಡ್ಗಳು ಅನರ್ಹರ ನಿರ್ಧಾರ ಆಗ್ತಾ ಇರ್ತಕ್ಕಂಥದ್ದು. ಅದಿನ್ನ ಪ್ರೊಸೆಸಿಂಗ್ ಅಲ್ಲಿ ಇದೆ. ಬಟ್ ಅದು ಎಷ್ಟು ಜನಕ್ಕೆ ಬಂದಿರುತ್ತೆ ಗೊತ್ತಿಲ್ಲ, ಅಥವಾ ಎಷ್ಟು ಜನಕ್ಕೆ ಡಿಲೀಟ್ ಆಗುತ್ತೆ ಅನ್ನೋದು ಸಹ ಗೊತ್ತಿರೋದಿಲ್ಲ. ಅತಿ ಶೀಘ್ರದಲ್ಲೇ ಅದನ್ನು ಸಹ ಆಗಬಹುದು. ಮತ್ತೆ ಲಾಸ್ಟ್ ಟೈಮ್ ಡಿಲೀಟ್ ಮಾಡಿರ್ತಕ್ಕಂಥ ಒಂದು ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಅದರಲ್ಲಿ ಏನೇ ಯಾವುದೇ ರೀತಿ ಒಂದು ಅರ್ಹರು ಯಾರಿದ್ದಾರೆ ಅವರ ಒಂದು ರೇಷನ್ ಕಾರ್ಡ್ಗಳು ಸಹ ಡಿಲೀಟ್ ಆಗಿರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಅವರಿಗೆ ಅಂದ್ರೆ ತಪ್ಪು ಮಾಡದೇ ಇರ್ತಕ್ಕಂಥವ್ರಿಗೂ ಸಹ ರೇಷನ್ ಕಾರ್ಡ್ ಡಿಲೀಟ್ ಆಗಿದ್ದಾವೆ, BPL ರೇಷನ್ ಕಾರ್ಡ್ಗಳು. ಅಂತವರನ್ನ ಗಮನಕ್ಕೆ ತಗೊಂಡು ಅಂತವರಿಗೆ ಸಂಬಂಧಪಟ್ಟಂತೆ 3.27 ಲಕ್ಷ ಒಂದು BPL ಕಾರ್ಡ್ಗಳು ಏನಿದ್ದಾವೆ ಅವುಗಳು ಮತ್ತೆ ಅರ್ಜಿ ಸಲ್ಲಿಕೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವುಗಳ ಒಂದು ಹೊಸ ರೇಷನ್ ಕಾರ್ಡ್ಗಳನ್ನು ಸಹ ಅತಿ ಶೀಘ್ರದಲ್ಲೇ ಕೊಡುವಂತ ಒಂದು ಮಾಹಿತಿಯನ್ನು ಸಹ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಅನರ್ಹರು ಯಾರಿದ್ದಾರೆ ಒಂದು BPL ಯೋಜನೆಗೆ ಸಂಬಂಧಪಟ್ಟಂತೆ ಅಂತವನ್ನೆಲ್ಲ ಕಿತ್ತಾಕಿ ಹೊಸದಾಗಿ ಯಾರು ಅಪ್ಲಿಕೇಶನ್ ಆಗಿರ್ತಾರೋ ಅವರಿಗೆ ಒಂದು BPL ಕಾರ್ಡನ್ನು ಕೊಡುವಂತಹ ಒಂದು ನಿರೀಕ್ಷೆ ಸಹ ಇರ್ತಕ್ಕಂಥದ್ದು. ಇದು ಸದ್ಯಕ್ಕಿರ್ತಕ್ಕಂಥ ಒಂದು ಅಪ್ಡೇಟ್. ನಿಮ್ಮ ಹತ್ರ ಏನಾದ್ರು ಅಥವಾ ನೀವೇನಾದ್ರೂ ಒಂದು ಎಲಿಜಿಬಿಲಿಟಿ ಇಲ್ಲದೆ ಇದ್ರೂ ಸಹ BPL ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರೆ ಈ ಕೂಡಲೇ ಅದನ್ನ ರಿಜೆಕ್ಟ್ ಮಾಡಿಸಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನೀವು ಮಿಸ್ ಮಾಡ್ಕೊಳ್ತೀರಾ. ಸೊ ಇದಿಷ್ಟು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಒಂಚೂರು ಸಣ್ಣ ಮಾಹಿತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.